ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ. ಇಂದು ಈ ವಿಡಿಯೋದ ಮೂಲಕ ವೃಶ್ಚಿಕ ರಾಶಿಯವರ ಜಾತಕದ ಫಲಿತಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಆಗಸ್ಟ್ 12 ಬುಧವಾರ. ನಿಮ್ಮ ಕೋಪದ ಹಿಂದೆ ಇರುವ ಕಾರಣವೇನು? ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಈ ರಾಶಿಯವರಿಗಾಗಿ ಬಹಳ ವಿಶೇಷವಾದ ಕೆಲವು ವಿಚಾರಗಳನ್ನು ನೋಡೋಣ. ಆಗಸ್ಟ್ 12 ಬುಧವಾರದ ದಿನ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಪರಿಸ್ಥಿತಿಗಳು ಎದುರಾಗಬಹುದು? ನಿಮ್ಮ ಸ್ವಭಾವದ ಬಗ್ಗೆ ಇತರರಿಗೆ ಅರ್ಥವಾಗದ ಕೆಲವು ವಿಷಯಗಳು ಯಾವುವು? ವಿಶೇಷವಾಗಿ ನಿಮ್ಮ ಕೋಪ ಬಂದಾಗ ನೀವು ಏಕೆ ಅಷ್ಟು ತೀವ್ರವಾಗಿ ಪ್ರತಿಕ್ರಿಯಿಸುತ್ತೀರಿ? ನಿಮ್ಮ ಕೋಪದ ಹಿಂದೆ ನಿಜವಾಗಿಯೂ ಯಾವ ಭಾವನೆ ಅಡಗಿದೆ? ಯಾರಾದರೂ ನಿಮ್ಮ ನಂಬಿಕೆಯನ್ನು ಮುರಿದಾಗ ನೀವು ಹೇಗೆ ವರ್ತಿಸುತ್ತೀರಿ? ಈ ಎಲ್ಲ ವಿಚಾರಗಳನ್ನು ಇಂದಿನ ರಾಶಿಫಲ ವಿವರದಲ್ಲಿ ತಿಳಿದುಕೊಳ್ಳೋಣ. ಅದರ ಜೊತೆಗೆ ಈ ಅಮಾವಾಸ್ಯೆಯ ದಿನದ ವಿಶೇಷತೆ, ಗ್ರಹಣದ ಹಿನ್ನೆಲೆಯಲ್ಲಿನ ಜ್ಯೋತಿಷ್ಯ ನಂಬಿಕೆಗಳು, ನೀವು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳು, ಯಾವ ದೇವರ ಆರಾಧನೆ ನಿಮಗೆ ಮನಸ್ಸಿನ ನೆಮ್ಮದಿ ನೀಡಬಹುದು ಮತ್ತು ಯಾವ ವಿಷಯಗಳಲ್ಲಿ ವಿಶೇಷವಾಗಿ ಜಾಗರೂಕರಾಗಿರಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲ ನಮಗೆ ಇನ್ನಷ್ಟು ಉತ್ತಮವಾದ ವಿಡಿಯೋಗಳನ್ನು ಮಾಡಲು ಪ್ರೇರಣೆ ನೀಡುತ್ತದೆ. ವೃಶ್ಚಿಕ ರಾಶಿಯು ಜ್ಯೋತಿಷ್ಯದಲ್ಲಿ 8ನೇ ರಾಶಿಚಕ್ರ ಚಿಹ್ನೆಯಾಗಿದೆ. ಇದರ ಆಕಾಶ ಮಂಟಪವು ಚೇಳಿನ ಆಕಾರದಲ್ಲಿದೆ. ವಿಶಾಖ ನಕ್ಷತ್ರದ ಕೊನೆಯ ಪಾದ, ಅನುರಾಧ ಮತ್ತು ಜ್ಯೇಷ್ಠ ನಕ್ಷತ್ರಗಳ ಎಲ್ಲ 4 ಪಾದಗಳು ಈ ರಾಶಿಯಲ್ಲಿವೆ. ಈ ರಾಶಿಯ ಅಧಿಪತಿ ಸಾಹಸ ಮತ್ತು ರಹಸ್ಯದ ಅಧಿಪತಿಯಾದ ಕುಜ ಮೀನ್ಸ್ ಮಂಗಳ. ಇದು ಜಲ ಅಂಶದ ಸಂಕೇತವಾಗಿದೆ. ತೀವ್ರವಾದ ಭಾವನೆಗಳು, ರಹಸ್ಯವಾದ ಆಲೋಚನೆಗಳು, ಸಂಶೋಧನಾ ಮನೋಭಾವ, ದೃಢ ಸಂಕಲ್ಪ ಮತ್ತು ಆಳವಾದ ಅಂತರ್ಜ್ಞಾನ ಈ ರಾಶಿಯ ವಿಶೇಷತೆಯಾಗಿದೆ. ಇವರು ಯಾರ ಮಾತನ್ನಾದರೂ ಸುಮ್ಮನೆ ಒಪ್ಪಿಕೊಳ್ಳುವ ಸ್ವಭಾವದವರಲ್ಲ. ಒಂದು ವಿಷಯವನ್ನು ತಮ್ಮದೇ ಆದ ರೀತಿಯಲ್ಲಿ ಅರ್ಥ ಮಾಡಿಕೊಂಡ ನಂತರವೇ ಅದನ್ನು ಒಪ್ಪಿಕೊಳ್ಳಲು ಇಷ್ಟಪಡುತ್ತಾರೆ. ಅವರ ಆತ್ಮಗೌರವ ಅವರಿಗೆ ಬಹಳ ಮುಖ್ಯ. ಯಾರಾದರೂ ಸಾರ್ವಜನಿಕವಾಗಿ ಅವಮಾನಿಸಿದರೆ ಅಥವಾ ತಮ್ಮ ಸಾಮರ್ಥ್ಯವನ್ನು ಕಡಿಮೆ ಮಾತನಾಡಿದರೆ ಅದನ್ನು ಸುಲಭವಾಗಿ ಮರೆಯುವುದು ಇವರಿಗೆ ಕಷ್ಟವಾಗಬಹುದು. ಅದೇ ಸಮಯದಲ್ಲಿ ಸಹಾಯ ಬೇಕಾದವರಿಗೆ ತಮ್ಮ ಕೈಲಾದಷ್ಟು ನೆರವು ನೀಡುವ ಮನಸ್ಸು ಇವರಲ್ಲಿರುತ್ತದೆ. ಒಬ್ಬರನ್ನು ತಮ್ಮವರೆಂದು ಒಪ್ಪಿಕೊಂಡರೆ ಅವರಿಗಾಗಿ ಸಾಕಷ್ಟು ತ್ಯಾಗ ಮಾಡಲು ಸಿದ್ಧರಾಗಿರುತ್ತಾರೆ. ಇದೇ ಕಾರಣದಿಂದ ಇವರ ಸಂಬಂಧಗಳಲ್ಲಿ ನಂಬಿಕೆ ಮತ್ತು ಗೌರವಕ್ಕೆ ವಿಶೇಷ ಸ್ಥಾನವಿರುತ್ತದೆ. ಈ ರಾಶಿಯವರಿಗೆ ಕೋಪ ಏಕೆ ಬರುತ್ತದೆ? ಇಂದಿನ ಪ್ರಮುಖ ವಿಚಾರ. ಧನುರಾಶಿಯವರು ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಕೋಪಗೊಳ್ಳುವವರು ಎಂಬುದು ಸರಿಯಾದ ಚಿತ್ರಣವಲ್ಲ. ಸಾಮಾನ್ಯವಾಗಿ ಸಾಕಷ್ಟು ವಿಷಯಗಳನ್ನು ಸಹಿಸಿಕೊಂಡು ಹೋಗುತ್ತಾರೆ. ಆದರೆ ಕೆಲವು ನಿರ್ದಿಷ್ಟ ಸಂದರ್ಭಗಳಲ್ಲಿ ಮಾತ್ರ ಅವರ ಸಹನೆಯ ಮಿತಿ ದಾಟಬಹುದು. ಮೊದಲನೆಯದು, ಆತ್ಮಗೌರವಕ್ಕೆ ಧಕ್ಕೆಯಾದರೆ. ಯಾರಾದರೂ ನಿಮ್ಮನ್ನು ಉದ್ದೇಶಪೂರ್ವಕವಾಗಿ ಅವಮಾನಿಸಿದರೆ ಅಥವಾ ಎಲ್ಲರ ಮುಂದೆ ನಿಮ್ಮ ಸಾಮರ್ಥ್ಯವನ್ನು ಪ್ರಶ್ನಿಸಿದರೆ ನೀವು ಅದನ್ನು ಸುಮ್ಮನೆ ಸಹಿಸಿಕೊಳ್ಳಲು ಸಾಧ್ಯವಾಗದೇ ಇರಬಹುದು. ಎರಡನೆಯದು, ಅವರ ನಂಬಿಕೆಗೆ ದ್ರೋಹವಾದಾಗ. ನೀವು ಒಬ್ಬರನ್ನು ನಂಬಿದ ನಂತರ ಆ ವ್ಯಕ್ತಿಗೆ ನಿಮಗೆ ಸುಳ್ಳು ಹೇಳಿದರೆ ಅಥವಾ ನಿಮ್ಮ ನಂಬಿಕೆಯನ್ನು ದುರುಪಯೋಗಪಡಿಸಿಕೊಂಡರೆ ನಿಮ್ಮ ಮನಸ್ಸಿಗೆ ಬಹಳ ನೋವಾಗಬಹುದು. ಆ ನೋವು ಕೆಲವೊಮ್ಮೆ ಕೋಪದ ರೂಪದಲ್ಲಿ ಹೊರಬರಬಹುದು. ಮೂರನೆಯದು, ಇವರಿಗೆ ಅನ್ಯಾಯವಾದಾಗ. ನಿಮ್ಮ ಮೇಲೆ ಮಾತ್ರವಲ್ಲ, ನೀವು ಪ್ರೀತಿಸುವ ವ್ಯಕ್ತಿಯ ಮೇಲೆ ಅನ್ಯಾಯವಾದರೂ ನೀವು ತೀವ್ರವಾಗಿ ಪ್ರತಿಕ್ರಿಯಿಸುವ ಸಾಧ್ಯತೆ ಇರುತ್ತದೆ. ಇದೇ ಕಾರಣಕ್ಕೆ ಕೆಲವರು ನಿಮ್ಮನ್ನು ತುಂಬ ಕೋಪದ ಸ್ವಭಾವದವರು ಎಂದುಕೊಳ್ಳಬಹುದು. ಆದರೆ ವಾಸ್ತವದಲ್ಲಿ ನಿಮ್ಮ ಕೋಪದ ಹಿಂದೆ ನೋವು, ನಿರಾಶೆ ಅಥವಾ ನಂಬಿಕೆ ಮುರಿದ ಭಾವನೆ ಇರಬಹುದು. ಆಗಸ್ಟ್ 12ರಂದು ಎಚ್ಚರಿಕೆ ಅಗತ್ಯವಿರುವ ವಿಷಯ. ಈ ದಿನ ಕೆಲವು ವಿಚಾರಗಳಲ್ಲಿ ಭಾವನೆಗಿಂತ ವಿವೇಕಕ್ಕೆ ಹೆಚ್ಚಿನ ಮಹತ್ವ ನೀಡುವುದು ಒಳ್ಳೆಯದು. ವಿಶೇಷವಾಗಿ ಹಣಕಾಸಿನ ವ್ಯವಹಾರಗಳಲ್ಲಿ ದಾಖಲೆಗಳನ್ನು ಪರಿಶೀಲಿಸದೆ ಯಾರನ್ನೂ ನಂಬಬೇಡಿ. ವ್ಯಾಪಾರದಲ್ಲಿ ಮಾತಿನ ಮೇಲೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳುವ ಬದಲು ಅಗತ್ಯ ದಾಖಲೆಗಳನ್ನು ಪರಿಶೀಲಿಸಿ. ಯಾರಾದರೂ ನಿಮಗೆ ಒತ್ತಡ ಹಾಕುತ್ತಿದ್ದರೆ ಎಂದ ತಕ್ಷಣ ಕೋಪದಿಂದ ಪ್ರತಿಕ್ರಿಯಿಸಬೇಡಿ. ಒಮ್ಮೆ ಕೋಪದಲ್ಲಿ ಹೇಳಿದ ಮಾತುಗಳನ್ನು ನಂತರ ಹಿಂತೆಗೆದುಕೊಳ್ಳುವುದು ಕಷ್ಟವಾಗಬಹುದು.
ಆದ್ದರಿಂದ ಈ ದಿನ ಒಂದು ಸರಳ ನಿಯಮ ನೆನಪಿಟ್ಟುಕೊಳ್ಳಿ. ಮೊದಲು ಯೋಚಿಸಿ, ನಂತರ ಮಾತನಾಡಿ. ನಿಮ್ಮ ಆಪ್ತರಿಂದಲೇ ನೋವಾಗುವ ಸಾಧ್ಯತೆ ಇದೆ. ಈ ರಾಶಿಯವರ ಒಂದು ವಿಶೇಷ ಗುಣವೆಂದರೆ ಅವರು ಎಲ್ಲರನ್ನೂ ಒಂದೇ ರೀತಿಯಲ್ಲಿ ತಮ್ಮ ಹತ್ತಿರಕ್ಕೆ ಬಿಡುವುದಿಲ್ಲ. ಆದರೆ ಯಾರನ್ನಾದರೂ ತಮ್ಮ ಮನಸ್ಸಿನಲ್ಲಿ ಒಪ್ಪಿಕೊಂಡ ನಂತರ ಅವರನ್ನು ಸಂಪೂರ್ಣವಾಗಿ ನಂಬುತ್ತಾರೆ. ಅದು ಸ್ನೇಹಿತರಾಗಿರಬಹುದು, ಕುಟುಂಬದವರಾಗಿರಬಹುದು, ಜೀವನ ಸಂಗಾತಿಯಾಗಿರಬಹುದು ಅಥವಾ ಬಹಳ ಹತ್ತಿರದ ವ್ಯಕ್ತಿಯಾಗಿರಬಹುದು. ಅಂತಹ ವ್ಯಕ್ತಿಯಿಂದಲೇ ನಿರೀಕ್ಷಿಸದ ವರ್ತನೆ ಬಂದಾಗ ಮನಸ್ಸಿಗೆ ಹೆಚ್ಚು ನೋವಾಗುತ್ತದೆ. ಅದರ ಪರಿಣಾಮವಾಗಿ ಕೋಪ ಹೆಚ್ಚಾಗಬಹುದು. ಆದರೆ ಇಲ್ಲಿ ಒಂದು ಮುಖ್ಯ ಎಚ್ಚರಿಕೆ ಇದೆ. ಆ ಕ್ಷಣದಲ್ಲಿ ತೆಗೆದುಕೊಳ್ಳುವ ನಿರ್ಧಾರವೇ ಶಾಶ್ವತ ನಿರ್ಧಾರವಾಗಬೇಕೆಂದಿಲ್ಲ. ಆದ್ದರಿಂದ ಸಂಬಂಧವನ್ನು ಮುರಿಯುವಂತಹ ನಿರ್ಧಾರವನ್ನು ಕೋಪದಲ್ಲಿರುವಾಗ ತೆಗೆದುಕೊಳ್ಳಬೇಡಿ. ಸ್ವಲ್ಪ ಸಮಯ ತೆಗೆದುಕೊಳ್ಳಿ, ಮೌನವಾಗಿರಿ, ನಂತರ ಪರಿಸ್ಥಿತಿಯನ್ನು ಮತ್ತೊಮ್ಮೆ ಯೋಚಿಸಿ. ಅವಮಾನವನ್ನು ಹೇಗೆ ಎದುರಿಸಬೇಕು? ಯಾರಾದರೂ ನಿಮ್ಮನ್ನು ಕೆಣಕಲು ಪ್ರಯತ್ನಿಸಿದಾಗ ತಕ್ಷಣ ಉತ್ತರ ನೀಡುವುದು ನಿಮ್ಮ ಬಲವಲ್ಲ. ಕೆಲವೊಮ್ಮೆ ಮೌನವೇ ದೊಡ್ಡ ಉತ್ತರವಾಗುತ್ತದೆ. ನಿಮ್ಮ ವಿರುದ್ಧ ಯಾರಾದರೂ ಮಾತನಾಡುತ್ತಿದ್ದಾರೆ ಎಂದು ಕೇಳಿದ ತಕ್ಷಣ ಅವರೊಂದಿಗೆ ಜಗಳಕ್ಕೆ ಹೋಗಬೇಡಿ. ಮೊದಲು ನಿಜವಾದ ವಿಷಯವೇನು ಎಂದು ತಿಳಿದುಕೊಳ್ಳಿ. ಏಕೆಂದರೆ ತಪ್ಪು ಮಾಹಿತಿಯ ಆಧಾರದ ಮೇಲೆ ತೆಗೆದುಕೊಳ್ಳುವ ಒಂದು ನಿರ್ಧಾರವು ಸಂಬಂಧಗಳಿಗೆ ಹಾನಿ ಮಾಡಬಹುದು. ನಿಮ್ಮ ಗೌರವವನ್ನು ಕಾಪಾಡಿಕೊಳ್ಳಲು ಪ್ರತಿಯೊಂದು ಮಾತಿಗೂ ಪ್ರತಿಕ್ರಿಯಿಸುವ ಅಗತ್ಯವಿಲ್ಲ. ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ. ಆಗಸ್ಟ್ 12ರಂದು ಹಣದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ಇರುವುದು ಉತ್ತಮ. ಯಾರಿಗಾದರೂ ದೊಡ್ಡ ಮೊತ್ತದ ಹಣ ನೀಡುವ ಮೊದಲು ಸರಿಯಾಗಿ ಪರಿಶೀಲಿಸಿ. ವ್ಯಾಪಾರ ಅಥವಾ ಹೂಡಿಕೆಯ ವಿಷಯದಲ್ಲಿ ತಕ್ಷಣ ಲಾಭದ ಮಾತುಗಳನ್ನು ಕೇಳಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ನಿಮ್ಮ ಸಹಿ, ದಾಖಲೆಗಳು ಅಥವಾ ಹಣಕಾಸಿನ ಒಪ್ಪಂದಗಳನ್ನು ಓದದೆ ಒಪ್ಪಿಕೊಳ್ಳಬೇಡಿ. ಕೋಪದಿಂದ ಅಥವಾ ಒತ್ತಡದಿಂದ ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಕುಟುಂಬದ ವಿಚಾರದಲ್ಲಿ ಎಚ್ಚರಿಕೆ. ಕುಟುಂಬದಲ್ಲಿ ಸಣ್ಣ ವಿಷಯ ದೊಡ್ಡ ಚರ್ಚೆಯಾಗುವ ಸಾಧ್ಯತೆ ಇದ್ದರೆ ನೀವು ಪರಿಸ್ಥಿತಿಯನ್ನು ಶಾಂತಗೊಳಿಸುವ ಪ್ರಯತ್ನ ಮಾಡಿ. ನಿಮ್ಮ ಮಾತು ಸರಿಯಾಗಿದ್ದರೂ ಅದನ್ನು ಹೇಗೆ ಹೇಳುತ್ತೀರಿ ಎಂಬುದು ಮುಖ್ಯ. ಕಠಿಣವಾದ ಮಾತು ಸಂಬಂಧದಲ್ಲಿ ದೀರ್ಘಕಾಲದ ನೋವನ್ನು ಉಂಟುಮಾಡಬಹುದು. ವಿಶೇಷವಾಗಿ ಮಕ್ಕಳ ಅಥವಾ ಜೀವನ ಸಂಗಾತಿಯ ವಿಷಯದಲ್ಲಿ ತಕ್ಷಣ ಕೋಪಗೊಳ್ಳುವ ಬದಲು ಅವರ ಮಾತನ್ನು ತಾಳ್ಮೆಯಿಂದ ಕೇಳಿ. ಒಬ್ಬರ ಮಾತನ್ನು ಸಂಪೂರ್ಣವಾಗಿ ಕೇಳಿದ ನಂತರ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ನಿಮ್ಮ ಕೋಪವೇ ನಿಮ್ಮ ಶಕ್ತಿಯಾಗಬೇಕು. ಈ ರಾಶಿಯವರಿಗೆ ನಿಮ್ಮ ಕೋಪವನ್ನು ಸಂಪೂರ್ಣವಾಗಿ ದುರ್ಬಲತೆ ಎಂದುಕೊಳ್ಳಬೇಡಿ. ಸರಿಯಾದ ರೀತಿಯಲ್ಲಿ ನಿಯಂತ್ರಿಸಿದರೆ ಅದೇ ಕೋಪ ನಿಮ್ಮೊಳಗಿನ ಶಕ್ತಿಯಾಗಬಹುದು. ಅನ್ಯಾಯದ ವಿರುದ್ಧ ಧೈರ್ಯವಾಗಿ ನಿಲ್ಲುವ ಸಾಮರ್ಥ್ಯ ನಿಮ್ಮಲ್ಲಿದೆ. ಆದರೆ ಆ ಧೈರ್ಯವನ್ನು ಆವೇಶವಾಗಿ ಬದಲಾಯಿಸಬೇಡಿ. ನಿಮ್ಮ ಮಾತುಗಳಲ್ಲಿ ದೃಢತೆ ಇರಲಿ, ಆದರೆ ಅವಮಾನಿಸುವ ಪದಗಳು ಇರಬಾರದು. ನಿಮ್ಮ ನಿರ್ಧಾರಗಳಲ್ಲಿ ಧೈರ್ಯ ಇರಲಿ, ಆದರೆ ಆತುರ ಇರಬಾರದು. ಆಧ್ಯಾತ್ಮಿಕ ಪರಿಹಾರ. ಈ ದಿನ ಬೆಳಿಗ್ಗೆ ಸಾಧ್ಯವಾದರೆ ಸೂರ್ಯನಿಗೆ ಆರ್ಘ್ಯವನ್ನು ಅರ್ಪಿಸಿ. ನಂತರ ಶಾಂತವಾಗಿ 5 ನಿಮಿಷಗಳ ಧ್ಯಾನ ಮಾಡಿ. ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಭಕ್ತಿಯಿಂದ ಜಪಿಸಬೇಕು. ಮನಸ್ಸಿಗೆ ಶಾಂತಿ ನೀಡುವ ಸಲುವಾಗಿ ಶಿವನ ಆರಾಧನೆಯನ್ನು ಮಾಡಬಹುದು. ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು ಜಪಿಸುವುದು ಮನಸ್ಸನ್ನು ಏಕಾಗ್ರಗೊಳಿಸಲು ಸಹಾಯ ಮಾಡುತ್ತದೆ. ನಿಮ್ಮ ಕುಟುಂಬದ ಸಂಪ್ರದಾಯಕ್ಕೆ ಅನುಗುಣವಾಗಿ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡಬಹುದು. ಸಾಧ್ಯವಾದರೆ ಹತ್ತಿರದ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆಯಿರಿ. ಇವೆಲ್ಲವೂ ಆಧ್ಯಾತ್ಮಿಕ ನಂಬಿಕೆಗಳ ಭಾಗವಾಗಿದ್ದು ನಿಮ್ಮ ಮನಸ್ಸಿಗೆ ನೆಮ್ಮದಿ ಮತ್ತು ಧೈರ್ಯ ನೀಡುವ ರೀತಿಯಲ್ಲಿ ಆಚರಿಸಬಹುದು. ಅಮಾವಾಸ್ಯೆಯ ದಿನದ ವಿಶೇಷತೆ. ಆಗಸ್ಟ್ 12ರ ಅಮಾವಾಸ್ಯೆಯ ಹಿನ್ನೆಲೆಯಲ್ಲಿ ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ನಂಬಿಕೆಗಳಲ್ಲಿ ಈ ದಿನವನ್ನು ಆತ್ಮಪರಿಶೀಲನೆ ಮತ್ತು ದೇವರ ಸ್ಮರಣೆಗೆ ಸೂಕ್ತ ದಿನವೆಂದು ಕೆಲವರು ಪರಿಗಣಿಸುತ್ತಾರೆ. ಈ ದಿನ ಅನಗತ್ಯವಾದ ವಿವಾದಗಳಿಂದ ದೂರವಿರಿ. ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿ. ದಾನ ಮಾಡಲು ಸಾಧ್ಯವಾದರೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಗತ್ಯವಿರುವವರಿಗೆ ಸಹಾಯ ಮಾಡಿ. ಮನೆಯ ಪೂಜಾ ಸ್ಥಳವನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ. ಆಧ್ಯಾತ್ಮಿಕ ಚಿಂತನೆ, ಪ್ರಾರ್ಥನೆ ಮತ್ತು ಧ್ಯಾನಕ್ಕೆ ಸ್ವಲ್ಪ ಸಮಯ ಮೀಸಲಿಡಿ. ಕೊನೆಯದಾಗಿ ಒಂದು ಮುಖ್ಯ ಸಂದೇಶ. ಸಿಂಹವು ಪ್ರತಿಯೊಂದು ಕ್ಷಣವೂ ಗರ್ಜಿಸುವುದಿಲ್ಲ. ಅದು ಅಗತ್ಯವಾದ ಸಮಯದಲ್ಲಿ ಮಾತ್ರ ತನ್ನ ಶಕ್ತಿಯನ್ನು ತೋರಿಸುತ್ತದೆ ಎಂಬ ಮಾತಿದೆ. ಅದೇ ರೀತಿಯಲ್ಲಿ ನೀವು ಕೂಡ ಪ್ರತಿಯೊಂದು ಮಾತಿಗೂ ಪ್ರತಿಕ್ರಿಯಿಸುವ ಅಗತ್ಯವಿಲ್ಲ. ನಿಮ್ಮ ಮೌನವನ್ನು ದುರ್ಬಲತೆ ಎಂದು ಯಾರೂ ಭಾವಿಸಬಾರದು. ನಿಮ್ಮ ವಿವೇಕವೇ ನಿಮ್ಮ ದೊಡ್ಡ ಶಕ್ತಿ. ಕೋಪದ ಕ್ಷಣದಲ್ಲಿ ತೆಗೆದುಕೊಳ್ಳುವ ಒಂದು ತಪ್ಪು ನಿರ್ಧಾರವು
ವರ್ಷಗಳ ಪರಿಶ್ರಮಕ್ಕೆ ಹಾನಿ ಮಾಡಬಹುದು. ಆದರೆ ಅದೇ ಕ್ಷಣದಲ್ಲಿ ನೀವು ನಿಮ್ಮನ್ನು ನಿಯಂತ್ರಿಸಿಕೊಂಡರೆ ಅದೇ ಪರಿಸ್ಥಿತಿ ನಿಮ್ಮ ಪರವಾಗಿಯೂ ಬದಲಾಗಬಹುದು. ಅಂತಿಮ ಫಲ. ಆದ್ದರಿಂದ ಆಗಸ್ಟ್ 12ರಂದು ಈ ರಾಶಿಯವರು ಮುಖ್ಯವಾಗಿ 3 ವಿಷಯಗಳನ್ನು ನೆನಪಿಟ್ಟುಕೊಳ್ಳಬೇಕು. ಮೊದಲನೆಯದು, ಕೋಪದಲ್ಲಿ ನಿರ್ಧಾರ ತೆಗೆದುಕೊಳ್ಳಬಾರದು. ಎರಡನೆಯದು, ಹಣಕಾಸಿನ ವ್ಯವಹಾರಗಳಲ್ಲಿ ಸಂಪೂರ್ಣ ಪರಿಶೀಲನೆ ಮಾಡಬೇಕು. ಮೂರನೆಯದು, ಸಂಬಂಧಗಳಲ್ಲಿ ಮಾತಿಗಿಂತ ಅರ್ಥ ಮಾಡಿಕೊಳ್ಳುವಿಕೆಗೆ ಆದ್ಯತೆ ನೀಡಬೇಕು. ನಿಮ್ಮ ಕೋಪವನ್ನು ನೀವು ನಿಯಂತ್ರಿಸಿದರೆ ನಿಮ್ಮ ಮುಂದೆ ಇರುವ ಅನೇಕ ಸಮಸ್ಯೆಗಳನ್ನು ಸಹ ಸುಲಭವಾಗಿ ದಾಟಬಹುದು. ನಿಮ್ಮ ಆತ್ಮಗೌರವವನ್ನು ಕಾಪಾಡಿಕೊಳ್ಳಿ, ಆದರೆ ಅದಕ್ಕಾಗಿ ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಳಬೇಡಿ. ನಿಮ್ಮ ಶಕ್ತಿ ನಿಮ್ಮ ಧೈರ್ಯದಲ್ಲಿ ಮಾತ್ರವಲ್ಲ, ನಿಮ್ಮನ್ನು ನೀವು ನಿಯಂತ್ರಿಸಿಕೊಳ್ಳುವ ಸಾಮರ್ಥ್ಯದಲ್ಲಿಯೂ ಇದೆ. ಈ ರಾಶಿಯವರು ನಿಮ್ಮ ಜೀವನದಲ್ಲಿ ಉತ್ತಮವಾದ ದಿನಗಳು ಬರಲಿ ಎಂದು ಹಾರೈಸುತ್ತೇನೆ. ಶಿವನ ಕೃಪೆ ಮತ್ತು ಲಕ್ಷ್ಮೀದೇವಿಯ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಓಂ ನಮಃ ಶಿವಾಯ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ವೀಕ್ಷಿಸಿದ ನನ್ನ ಎಲ್ಲ ವೀಕ್ಷಕ ಬಂಧುಗಳಿಗೂ ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀರಾಮ್. ಹರ ಹರ ಮಹಾದೇವ್. ಜೈ ಶ್ರೀ ಕೃಷ್ಣ.